ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್ ಕನ್ನಡತಿ ಅಂತ. ಸೊ 2025 ಮುಗೀತು, 2026 ಶುರುವಾಗಿದೆ, ಹೊಸ ವರ್ಷ. ಸೊ ಈ ವರ್ಷದಲ್ಲಿ ನೀವೆಲ್ಲ ಏನು ಅಂದ್ಕೊಂಡಿದ್ದೀರ ಅದೆಲ್ಲ ಆಗಲಿ ಅಂತ ನಾನು ದೇವ್ರ ಹತ್ರ ಬಿಡ್ಕೊತೀನಿ. ಸೊ ಹ್ಯಾಪಿ ನ್ಯೂ ಇಯರ್. ವಿಡಿಯೋ ಮಾಡಿದ್ದು ನ್ಯೂ ಇಯರ್ ದಿನಾನೇ, ಬಟ್ ಅಪ್ಲೋಡ್ ಮಾಡ್ತಾ ಇರೋದು ಲೇಟಾಗಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ. ನ್ಯೂ ಇಯರ್ ಹಿಂದೆ ದಿನವೇ ನೈಟು ಹೋಟೆಲಿಗೆ ಹೋಗಿದ್ವಿ. ಸೊ ಹೋಟೆಲಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಅವತ್ತಿನ ನೈಟ್ ಸ್ಪೆಷಲ್ ಡೇ ಕಂಪ್ಲೀಟ್ ಆಯಿತು. ಮನೆಯಲ್ಲಿ ಚಿಕ್ಕ ಮಗು ಇರೋದ್ರಿಂದ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮನೆ ಹತ್ರ ಇರೋ ಹೋಟೆಲಿಗೆ ಹೋಗಿದ್ವಿ. ನನ್ನ ಮಗಳು ಕೂಡ ನನಗೆ ನ್ಯೂ ಇಯರ್ ವಿಶ್ ಮಾಡಿದ್ವಿ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಹಾಗೆ ಮನೆಗೆ ಒಂದು ಕೇಕ್ ಕಟ್ಟಿದ್ವಿ. ಸೊ ಮಾರ್ನಿಂಗ್ ಎದ್ದು ನನ್ನ ಮಗನ ಸ್ಕೂಲಿಗೆ ಕಳಿಸೋದೆ ಟೈಮ್ ಆಗೋಯ್ತು ನನಗೆ. ಸೊ ಅವನಿಗೆ ಅವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಸೊ ಹಾಗಾಗಿ ಕಲರ್ಸ್ನ ತೊಗೊಂಡು ಬರೋಕ್ಕೆ ಅಂತ ನಾನು ಮೇಲ್ಗಡೆ ಮನೆಗೆ ಹೋಗಿ ಅವ್ರ ಅಪ್ಪನ ಹತ್ರ ಸ್ವಲ್ಪ ತಲಾಟೆ ಮಾಡಿಕೊಂಡು ಅವ್ರ ಅಪ್ಪನ ಜೊತೆ ವಿಡಿಯೋ ಮಾಡಿಕೊಂಡು ಸ್ಕೂಲಿಗೆ ಹೊರಟ. ಸೊ ನೆಕ್ಸ್ಟ್ ಡೇ ನಾವು ಮೈಸೂರಿಗೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಮೈಸೂರು ಕಡೆ ಹೊರಟ್ವಿ. ಮಾರ್ನಿಂಗೆ ಬೆಳಿಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ಮೈಸೂರು ಕಡೆ ಹೊರಟಿದ್ದೀವಿ. ಸೊ ಮಾರ್ನಿಂಗ್ ಮದ್ದೂರು ವಡೆ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಮದ್ದೂರು ಹತ್ರ ಮದ್ದೂರು ಟಿಫನೀಸಲ್ಲಿ ಮದ್ದೂರು ವಡೆ ತೊಗೊಂಡ್ವಿ. ಮದ್ದೂರು ವಡೆ ತುಂಬಾ ಚೆನ್ನಾಗಿತ್ತು. ಸೊ ಮದ್ದೂರು ವಡೆ ಬಿಸಿ ಬಿಸಿ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇದು ಈ ಥರ ಬಿಸಿ ಬಿಸಿ ತಿಂತಾ ಇದ್ದೀನಿ, ಚೆನ್ನಾಗೈತೆ. ಯೂಶ್ವಲಿ ನಾನು ಈ ವಡೆ ನನಗೆ ಇಷ್ಟ ಆಗಲ್ಲ. ಟೇಸ್ಟ್ ವೈಸ್ ಆಸೋ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಚಳಿಗೂ ಅದಕ್ಕೂ ಬಿಸಿ ವಡೆ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಆಲ್ಮೋಸ್ಟ್ ಮೈಸೂರು ಹತ್ರ ಬಂದ್ವಿ. ಮೈಸೂರಲ್ಲಿ ಸ್ಪೆಷಲ್ ಮೈಲಾರಿ ದೋಸೆ. ಸೊ ಅಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ, ತುಂಬ ಇನ್ಸ್ಟಾಗ್ರಾಮೆಲ್ಲ ನೋಡ್ತಾ ಇದ್ವಿ. ಸೊ ಹಾಗಾಗಿ ಹೇಗಿದ್ರು ಮೈಸೂರು ಹತ್ರ ಬಂದಿದ್ದೀವಲ್ಲ, ತಿಂದ್ಕೊಂಡು ಹೋಗೋಣ ಅಂತ ಬಂದ್ವಿ. ನನ್ನ ಮಗನ ಸ್ವಲ್ಪ ತಮಾಷೆ ಮಾಡಿದ್ರೆ ಸಾಕು ಅವನೊಳಗೆ ಶುರು ಮಾಡ್ಕೊಂಡ್ಬಿಡ್ತಾನೆ, ಅವನ್ನ ರೇಗಿಸ್ಕೊಂಡು ಬಂದ್ವಿ. ಸೊ ಮೈಲಾರಿ ದೋಸೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ಸಿಕ್ಕಾಪಟ್ಟೆ ರಶ್ ಇತ್ತು. ನಾವು ಮಗು ನಿಂತ್ಕೊಂಡು ವೆಯ್ಟ್ ಮಾಡಿ ತಿಂದು ಬಂದಿದ್ದು ನಾವು, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಕೆಲಸ ಆಯಿತು. ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಸೊ ಇದು ನಮ್ಮ ಊರ ಹತ್ರನೇ ಇರೋದು ದೇವಸ್ಥಾನ. ಸೊ ಕಾಳೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದು ಇರೋದು ಎತ್ತಂಬಾಡಿಯಲ್ಲಿ. ಸೊ ಎತ್ತಂಬಾಡಿ ಬಂದು ಈ ಅಲ್ಗೂರು ರೂಟ್ ಬರುತ್ತೆ, ಹತ್ತತ್ರ ನಮ್ಮ ಚಿಕ್ಕಮ್ಮನ ಊರ ಹತ್ರನೇ. ಸೊ ದೇವಸ್ಥಾನ ಹತ್ರ ಬಂದ್ವಿ. ಇವತ್ತು ಸಂಡೇ ಇರೋದ್ರಿಂದ ಅಲ್ಲೂ ಕೂಡ ಸ್ವಲ್ಪ ರಶ್ ಇದ್ದರು. ತುಂಬಾ ಸ್ಟ್ರಾಂಗ್. ಈ ದೇವ್ರ ಹತ್ರ ಏನೇ ಕೇಳ್ಕೊಂಡ್ರೂ ಖಂಡಿತವಾಗ್ಲೂ ಆಗತ್ತೆ. ಹೂವು ಇಟ್ಟು ಕೇಳೋದು ಇಲ್ಲಿನ ಸಂಪ್ರದಾಯ. ಸೊ ಹೂವು ಇಟ್ಟು ಕೇಳಿ ಅದು ಬಲಗಡೆ ಕೊಡ್ತು ಅಂದರೆ ಅದು ಖಂಡಿತ ಆಗೇ ಆಗತ್ತೆ. ಸೊ ನೋಡಿ, ಇವರು ಕೂಡ ಎಲ್ಲ ಹರಕೆ ತೀರ್ಸೋಕ್ಕೆ ಅಂತಲೇ ಬಂದಿರೋದು. ಸೊ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ. ಸೊ ನಿಮಗೆ ಏನಾದರೂ ತೊಂದರೆ ಆಗಿದೆ, ಇಲ್ಲ ನೀವೇನಾದರೂ ಮನೆ ಕಟ್ಟಿಸ್ಬೇಕು, ಇಲ್ಲ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಆಗಬೇಕು ಅನ್ನೋದಿದ್ದರೆ ಇಲ್ಲಿ ಬಂದು ದೇವ್ರ ಹತ್ರ ಕೇಳಿಕೊಂಡು ಹೂವು ಕೇಳಿದ್ರೆ ಖಂಡಿತವಾಗ್ಲೂ ನೆರವೇರುತ್ತೆ. ಸೊ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್.